ಇದು ಕನಸ ನನಸ, ಇದು ಅತಿಶಯೋಕ್ತಿ ಅಂತ ಅನ್ಸಿದ್ರೂ ನಿಮ್ಮಲ್ಲಿರುವಂಥ ಸಾಕಷ್ಟು ಜನ ನಾಮಿನೇಟ್ ಮಾಡಿದಂಥ ಒಂದು ಹೆಸರು, ಹಾಗೆ ನಮ್ಮ ಇಡೀ ಕರ್ನಾಟಕ ಹಾಗೆ ಭಾರತ ಹಾಗೂ ಇವತ್ತಿನ ಈ ಇಡೀ ಪ್ರಪಂಚ ತಿರುಗಿ ನೋಡುವಂಥ ಒಂದು ಹೆಸರು. ಮೊದಲನೇದಾಗಿ ಜಸ್ಟ್ ಕ್ಯೂರಿಯಸ್ಗೆ ಸ್ವಾಗತ. ವಾಟ್ಸಪ್ ಸರ್, ಹೌ ಆರ್ ಯು, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಳೋದು ನೋಡಿದಾಗ ನಾನು ಇನ್ನೂ ಕುಳ್ಳಗಾಗ್ತಾ ಇದ್ದೆ. ಯಾಕಂದರೆ ಯಾರಾದರೂ ಹೊಗಳಿದ್ದು ತುಂಬ ಮುಜುಗರ ಆಗಿಬಿಡುತ್ತೆ. ಮೊದಲನೇದಾಗಿ ತಾವು ಲೈಫನ್ನು ಏನಂತ ನೋಡೋಕ್ಕೆ ಶುರು ಮಾಡಿದ್ರಿ ಸರ್? ನನಗೊಂದು ಸಿಂಪಲ್ ಥಿಯರಿ ಇದೆ, ಭಾಳ ದಿವಸ ಬದುಕಿದ್ರೆ ಬಯೋಡೇಟಾ ಉದ್ದ ಆಗುತ್ತೆ ಅಂತ. ಏನಾದರೂ ಆಗ್ತಾ ಇರುತ್ತಲ್ಲ ಹಾಗೆ. ನಾವು ಜೀವನ ಹೇಗಿರಬೇಕಂತ ಆಯ್ಕೆ ಮಾಡಿಕೊಳ್ಳೋ ಒಂದು ವಿಚಾರ ಅಂತ ಬಂದಾಗ ಯುವ ಪೀಳಿಗೆಗೆ 20ರ ಹರೆಯದಲ್ಲಿರೋರಿಗೆ ತಮ್ಮ ಕಿವಿ ಮಾತೇನು? ಯಾವುದು ಬೇಗ ಮುಗಿದು ಹೋಗುತ್ತೋ ಅದು ಪರ್ಮನೆಂಟ್ ಆಗಿರೋಲ್ಲ. ಯಾವುದು ಗಟ್ಟಿನೋ ಆಳುವ ಪ್ರಯತ್ನ ಮಾಡಿದಾಗ ಮಾತ್ರ ಮುಟ್ಟುವಂಥದ್ದು. ಟೀಚಿಂಗ್ ಇಸ್ ದಿ ಓನ್ಲಿ ಪ್ರೊಫೆಷನ್ ದಟ್ ಹ್ಯಾಸ್ ಅ ಡೈಲಾಗ್ ವಿತ್ ದ ಫ್ಯೂಚರ್ ಅಂತ ಒಂದು ಮಾತಿದೆ. ಡೋಂಟ್ ಲುಕ್ ಫಾರ್ ರೋಲ್ ಮಾಡೆಲ್ಸ್ ಎನಿವೇರ್. ಇದ್ದಾರೆ, ನೋಡಬೇಡಿ ಅಂತ ಹೇಳಲ್ಲ ನಾನು. ಡೋಂಟ್ ಟ್ರೈ ಟು ಬಿ ದ್ಯಾಟ್. ಪಿಕಪ್ ಸಮಥಿಂಗ್ ಫ್ರಮ್ ಎವ್ರಿಬಡಿ. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕಬೇಕು. ಗುಂಡಪ್ಪನವ್ರು ಬಂದಂಥ ಬಡತನ ಕಮ್ಮಿನ, 12 ಆಣೆ ಕೂಲಿ ಕೊಡ್ತಾರೆ ಅಂತ ಜಟ್ಕಾಗಿ ಬಣ್ಣ ಬೆಳೆದಿದ್ದಾರೆ, ಊಟ ಇಲ್ಲ ಅಂತ. ಆ ಥರ ಮನುಷ್ಯ. ಯಾರ ಮುಲಾಜಿಗೂ ಒಳಗಾಗದೆ ನನ್ನ ಹಾದಿಯಲ್ಲಿ ನಾನೇ ನಡೆದಿದ್ದ ದಾರಿ ಅಂತ ಬದುಕಕ್ಕೆ ಸಾಧ್ಯವಿದೆಯಾ? ಸಾಧ್ಯ ಇದೆ. ಹೇಗೆ? ಧೈರ್ಯ ಮಾಡ್ಬೇಕಷ್ಟೇ. ಗಾಂಧಿಗೆ ಏನು ಹೇಳಿದರು? ಕುಚ್ಚಾನೇನು ಅಂದರು. ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಲೈಫ್, ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. ಓ ವಾವ್. ಮೂರ್ಖರಾಗಿ ಬದುಕ್ಬೋದು ಇಡೀ ಜನ್ಮ, ಮುಗ್ಧತೆಯಿಂದ ಬದುಕೋದು ಕಷ್ಟ. ಯು ಹ್ಯಾವ್ ರಿಮೇನ್ಡ್ ಇನ್ನೋಸೆಂಟ್. ದಟ್ ಅಟ್ರಾಕ್ಟ್ಸ್ ಪೀಪಲ್. ಹೌ ಟು ಸ್ಟೇ ಪಾಸಿಟಿವ್? ದ ಮೊಮೆಂಟ್ ಐ ಫೀಲ್ ಐ ನೋ ಸಮಥಿಂಗ್, ದಟ್ ದ ಬಿಗಿನಿಂಗ್ ಆಫ್ ಮೈ ಡೆತ್. ಸಾಧ್ಯನೇ ಇಲ್ಲ, ಮುಗೀತು ನನ್ನ ಕತೆ ಅಲ್ಲಿಗೆ. ನನಗೆ ಗೊತ್ತಿದೆ ಅಂತ ಭ್ರಮೆ ಬರಬಾರ್ದು. ಏನೂ ಗೊತ್ತಿಲ್ಲ, ಎಲ್ಲಿ ಬೋರ್ಡೇ ಇರಬೇಕು ಯಾವಾಗಲೂ ಕೊನೆವರೆಗೂ. ಇದಕ್ಕೆ ಅನ್ಸುತ್ತೆ ಒಬ್ಬರು ಫಿಲಾಸಫರ್ ಹೇಳಿದ್ದು, ಆಲ್ ದಟ್ ಐ ನೋ ಇಸ್ ಐ ನೋ ನಥಿಂಗ್. ಕರೆಕ್ಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.